ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಒಂದು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ವಿಡಿಯೋ ಇದೆ, ಅದು ಯಾವ ಥರ ಅಂತ ಹೇಳೋದಂತ ಏನಿಲ್ಲ. ತಮ್ಲೈನ್ ನೋಡಿರ್ತೀರ ನೀವು. ಪ್ರ್ಯಾಂಕ್ ಕಾಲ್ ಮಾಡೋಣ. ಫಸ್ಟು ಒಂದಷ್ಟು ಜನ ಹೆಸರಿದೆ, ನೋಡೋಣ ಗೈಸ್. ಮೊದಲು ರೋಸ್ಟಿಂಗ್ ಮಾಡೋಣ. ಮೋಸ್ಟ್ಲಿ ನನ್ನ ವಾಯ್ಸ್ ಕಂಡು ಹಿಡಿಬೋದೇನೋ, ಯಾಕಂದರೆ ತುಂಬ ಸತಿ ಪ್ರ್ಯಾಂಕ್ ಮಾಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ. ಹಲೋ ಮೇಡಮ್, ನನ್ನ ಪಾರ್ಸಲ್ ಇತ್ತು, ಬಂದಿದ್ದೀವಿ. ಗೈಸ್ ಕಟ್ ಮಾಡಿದೆ ಗೈಸ್, ಮತ್ತೆ ಮಾಡೋಣ. ಗೈಸ್ ಯಾಕೋ ಕಾಲ್ ಪಿಕ್ ಮಾಡ್ತಿಲ್ಲ, ಲಾಸ್ಟ್ ಟ್ರೈ ಮಾಡೋಣ. ಗೈಸ್ ಮೋಸ್ಟ್ಲಿ ಬ್ಲಾಕ್ ಮಾಡಿದ್ದಾರೆ. ಮೊನ್ನೆ ತನ್ನ ಹಳ್ಳಿ ಹಾಕ್ಸಿದ್ದು ಮನೆಗೆ, ಆ ಹಳ್ಳಿಯಿಂದ ಮಾಡ್ತಾ ಇರೋದು. ಗೈಸ್ ನೆಕ್ಸ್ಟ್ ಜಾರಿ ಮಾಡೋದು. ಗೈಸ್ ನನ್ನ ಫೋನ್ ಬೇರೆ ಇಲ್ಲ, ಫೋನ್ ಇದ್ರೆ ಅದೆಲ್ಲ ನಂಬರ್ ಇತ್ತು. ಅಮ್ಮನ ಫೋನಲ್ಲಿ ಎಲ್ಲ ನಂಬರ್ ಇಲ್ಲ. ವಿನಾಯಕ್ ಲಿಂಕ್ ಮಾಡ್ಬೋದಿತ್ತು, ಜಾರಿ ಮಾಡ್ಬೋದು. ನೆಕ್ಸ್ಟ್ ರೋಸ್ಟಿಂಗ್ ಇನ್ನೊಂದ್ಸತಿ ಟ್ರೈ ಮಾಡೋಣ. ಪಿಕ್ ಮಾಡೋ ಡೌಟ್. ಪಿಕ್ ಮಾಡೋದು ನಿಜ ಹೇಳ್ಬಿಡೋಣ ಗೈಸ್, ಯಾಕೆ ಬೇಕು ಪಾಪ. ಹಲೋ, ಏನ್ ಮೇಡಮ್ ಹೇಳಿದಷ್ಟ ಕಾಲ್ ಕಟ್ ಮಾಡ್ಬಿಡ್ತೀರಾ? ರೋಶ್ನಿ ಅವರ ಮಾತಾಡ್ತಾ ಇರೋದು. ಅಲ್ಲ ಮೇಡಮ್, ಒಂದು ಪಾರ್ಸಲ್ ಇದೆ ಅಂತಿದ ತಕ್ಷಣ ಕಾಲ್ ಕಟ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಮೇಡಮ್ ನಾವು? ಮತ್ತೆ ರೋಶ್ನಿ ಅಂತ ಹೆಸರು ನಮ್ಗೆ ಗೊತ್ತಾಗ್ಬೇಕು ಮೇಡಮ್. ಮೇಡಮ್ ಮತ್ತೆ ನಾವೇನ್ ಸುಮ್ಮನೆ ಮಾಡ್ತೀವ ಮೇಡಮ್? ನಿಮ್ ನಂಬರ್ ಅಲ್ಲಿ ಇತ್ತು, ಅದಕ್ಕೆ ಕಾಲ್ ಮಾಡಿದ್ವಿ. ಮೇಡಮ್ ಬುಕ್ ಮಾಡಿಲ್ಲ ಅಂದ್ರೆ ನಿಮ್ದು ಹೆಂಗ್ ಮೇಡಮ್ ಬರುತ್ತೆ? ಹಲೋ ಮೇಡಮ್, ಪಾರ್ಸಲ್ ಬಂದಿದೆ ಮೇಡಮ್. ಕೊಬ್ಗಟ್ಟದ ಹತ್ರ ಇದ್ವಿ, ಅದಕ್ಕೆ ಅಡ್ರೆಸ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದ್ವಿ. ಮೇಡಮ್ ಅಡ್ರೆಸ್ ಗೊತ್ತದೆ ಅಲ್ವಾ ಬರಕ್ಕೆ, ಅದಕ್ಕೆ ಕಾಲ್ ಮಾಡಿದ್ದು. ಗೊತ್ತಾಗ್ಲಿಲ್ಲ ಮೇಡಮ್. ಇಲ್ಲ ಮೇಡಮ್, ಅದು ಯಾವ ರೂಟ್ ಅಂತ ಗೊತ್ತಾಗ್ಲಿಲ್ಲ. ಮೇಡಮ್ ಆರ್ಡರ್ ಕ್ಯಾನ್ಸಲ್ ಮಾಡೋದಾ? ಒಂದು OTP ಬರುತ್ತೆ, ಹೇಳಿ ಮೇಡಮ್. ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ. ಒಂದ್ ನಿಮಿಷ ಮೇಡಮ್, OTP ಕಳಿಸ್ತೀನಿ ರೀ. ಗೈಸ್ ಏನ್ ಮಾಡೋದು ಇವಾಗ? ಬಂದಿದೆ ನೋಡಿ ಮೇಡಮ್. ಬಂದಿದೆ ನೋಡಿ ಮೇಡಮ್, ನಾರ್ಮಲ್ ಮೆಸೇಜ್ ಬಂದಿರುತ್ತೆ. ಯಾಕೆ ಮೇಡಮ್, ಹುಷಾರಿಲ್ವಾ? ಅಲ್ಲ, ಸುಮ್ಮನೆ ಕೇಳದೆ ಮೇಡಮ್. ಇಲ್ಲ, ಪಾರ್ಸಲ್ ಜೊತೆ ಮಾತ್ರ ತಂದು ಕೊಡೋದ ಮೇಡಮ್? ಮೇಡಮ್ ನಿಮ್ಗೆ ಯಾಕೆ ಮೇಡಮ್ ಅದು? ಮಾತ್ರ ಕಳಿಸ್ಲಾ ಮೇಡಮ್? ಕಟ್ ಮಾಡಿದ್ರು ಮತ್ತೆ ಮಾಡೋಣ. ಪಿಕ್ ಮಾಡೋದ ಗೈಸ್, ಪಕ್ಕ ಬ್ಲಾಕ್ ಮಾಡ್ತೇವೆ.
ನಿಜ ಹೇಳ್ಬಿಡೋಣ ಗೈಸ್ ಇವಾಗ. ಶಿವಳ ಹತ್ರ ನಂಬರ್ ಇಸ್ಕೋಬೇಕು ಬೇರೆಯವ್ರದ್ದು. ಗೈಸ್ ಮೆಸೇಜ್ ಹಾಕಿದ್ದೆ ನಾನೇ ಅಂತ ನೋಡುವ. ಹಲೋ ಹಲೋ, ಅದಕ್ಕೆ ಕಾಲ್ ಕಟ್ ಮಾಡಿದಲ್ವಾ? ನಾನು ಪ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೆ. ಫಸ್ಟ್ ಬಕ್ರ ಆಗಿದ್ ನೀನೇನೆ. ಯಾಕೆ ಮೇಡಮ್ ಹುಷಾರಿಲ್ವಾ? ರೋಸ್ ನಿಜ ವಾಯ್ಸ್ ಗೊತ್ತಾಗ್ಲಿಲ್ವಾ? ನಿಜ ವಾಯ್ಸ್ ಗೊತ್ತಾಗ್ಲಿಲ್ವಾ? ಹಲೋ ಹಲೋ ಹಲೋ. ನಂಗೆ ನಮ್ಮಪ್ಪ ಬಂದಿದ್ದಾಗ ಹಿಂಗೆ ಒಂದ್ಸರಿ ಕಾಲ್ ಬಂದಿತ್ತು. ಹಾ, ನಾನು ಯಾರು ಎತ್ತಾನೋ ನನ್ಗೆ ಗೊತ್ತೇ ಇಲ್ಲ. ನಮ್ಮಪ್ಪ ಹತ್ರ ಎಲ್ಲ ಬೈಸ್ಕೊಂಡು ಫ್ರ್ಯಾಂಕ್ ಕಾಲ್ ಏನೇನೋ ಏನು ಎತ್ತ ಅಂತ ನಮ್ಮಪ್ಪ ಟ್ರೂ ಕಾಲ್ ಚೆಕ್ ಮಾಡಿಸಿ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಲ್ಲ? ನೀನು ಗೊತ್ತಿಲ್ವಾ? ಇಲ್ಲ. ತಂದೆಲ್ಲ ಚೆಕ್ ಮಾಡಿಸಿ ನೆಕ್ಸ್ಟ್ ದಿವಸ ಅವ್ರ ಅಜ್ಜಿಗೆಲ್ಲ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ನಾನು ಲಕ್ಷ್ಯ ಎಲ್ಲ ಟೆನ್ಷನ್ ಮಾಡ್ಕೊಂಡು ನಮ್ಮಪ್ಪ ಎಲ್ಲ ಹೊಡೆದು ಹಂಗಾಗ್ಬಿಟ್ಟಿತ್ತು. ನಮ್ಮಪ್ಪ ಬಂದ್ರೆ ಯಾವಾಗಲೂ ಕರೆಕ್ಟಾಗಿ ಫೋನ್ ಮಾಡಿ ಯಾರು ಅಂತ ಇವಾಗ್ಲೂ ಗೊತ್ತಿಲ್ಲ. ಅದು ಅವ್ರ ಅಜ್ಜಿ ಎತ್ಬಿಟ್ಟು ಮಾತಾಡಿದ್ರು ನೆಕ್ಸ್ಟ್ ದಿವಸ ಫೋನ್ ಮಾಡಿದಾಗ. ಅದಕ್ಕೆ ಫುಲ್ ಇದಾಗೋಯ್ತು. ಫೈನಲಿ ಪ್ರ್ಯಾಂಕ್ ಆದ? ಇಲ್ಲ ಆಗಿಲ್ಲ. ನಾನು ಈ ಕಂಗಡದಲ್ಲಿ ರಚನೋ ನಿಖಿಲ್ ಅವರೆಲ್ಲ ಅವ್ರು ಅವಾಗ ಹಂಗೆ ಮಾಡ್ತಾ ಇರ್ತಾರೆ. ನಾನು ಅವರು ಅನ್ಕೊಂಡು ಇದಾದೆ. ಸರಿ ಆಯ್ತು ಗೈಸ್. ಇವಾಗ ನಮ್ ಬ್ರೋಗ್ ಮಾಡೋಣ. ಫೈನಲಿ ಒಂದಾಯ್ತು, ಇನ್ನೊಂದು 2-3 ಜನಕ್ಕೆ ಮಾಡೋಣ. ನಮ್ ಬ್ರೋಗ್ ಮಾಡೋಣ. ಕಾಲ್ ಪಿಕ್ ಮಾಡ್ತಾರೆ, ಬಟ್ ನನ್ನ ವಾಯ್ಸ್ ಕಂಡು ಹಿಡಿತಾರೆ ಅನ್ಕೋತೀನಿ. ಗೈಸ್ ಮೋಸ್ಟ್ ಆಫ್ ದ ಅನ್ನೋನ್ ನಂಬರ್ ಅಂತಾನೆ ಪಿಕ್ ಮಾಡಲ್ಲ ಗೈಸ್. ಮತ್ತೆ ಮಾಡೋಣ. ರಿಂಗ್ ಆಗ್ತಿದೆ. ಹಲೋ, ಶರಣ್ ಅವರ ಮಾತಾಡ್ತಾ ಇರೋದು? ಶರಣ್ ಅವರ ಮಾತಾಡ್ತಾ ಇರೋದು? ಮತ್ತಿನ್ಯಾರು ಮಾತಾಡ್ತಾ ಇರೋದು? ನೀವ್ಯಾರು ಹೇಳ್ರಿ? ನಿಮಗ್ ತಾನೇ ಕಾಲ್ ಮಾಡಿರೋದು. ನಿಮ್ಮ ಹೆಸರು ಹೇಳ್ರಿ. ನಾನು ಅಂತನಾ? ನನ್ನ ಹೆಸರು ನೀನು ಅಂತ. ಕರೆಕ್ಟ್ ಇದೆಯಾ? ನಿಮ್ಮ ಮನೆ ಹತ್ರ ಬಂದಿದ್ವಿ, ಅದಕ್ಕೆ ಫೋನ್ ಮಾಡಿದ್ವಿ. ಹಾ, ಕೆಲ್ಸದಲ್ಲಿದ್ದೀರಾ? ಯಾಕೆ ಸರ್, ನಿಮ್ಗೆ ಹುಷಾರಿಲ್ವಾ? ಸ್ವಲ್ಪನಾ? ಯಾಕೆ ಸರ್ ಸ್ವಲ್ಪ ಕೆಮ್ಮು? ಗೊತ್ತಿಲ್ವಾ? ಮತ್ ನಾನು ಅಂದ್ರಿ. ನಾನು ಅಂದ್ಬಿಟ್ಟು ಗೊತ್ತಿಲ್ವಾ ನಿಮ್ಗೆ? ಓ, ಈ ತರನಾ ವಿಚಾರ? ಊಟ ಮಾಡಿದ್ರಾ? ಎಲ್ಲ ಆಯ್ತಾ? ಮತ್ತೆ ಸರ್ ಸಮಾಚಾರ?
ಹೇಳಿ. ಎಲ್ಲ ನೀವು ತಾನು ಹೇಳ್ಬೇಕು ಅಂದಿದ್ದು, ಹೇಳಿ. ಸರ್ ನಿಮ್ಮ ಮನೆ ಹತ್ರ ಬಂದಿದ್ವಿ ಸರ್, ಅದಕ್ಕೆ ಫೋನ್ ಮಾಡಿದ್ವಿ. ಎಷ್ಟು ಗಂಟೆಗೆ ಬರ್ತೀರಾ ಸರ್? 7 ಗಂಟೆ ಆಗುತ್ತಾ ಸರ್? ಓ, ಏನು ಹಿಂಗೆ ಅಂದ್ಬಿಟ್ರಲ್ಲ ಮತ್ತೆ. ಅದೇ ಸರ್, ನೀನು ಅಂದ್ರಲ್ಲ ಸರ್, ನೀನು ಅಂದ್ನಲ್ಲ ಮೀಟ್ ಮಾಡಬೇಕಿತ್ತು, ನಾನು ಅಂದ್ರಲ್ಲ ಅದಕ್ಕೆ. ಒಂದ್ಸತಿ ನಾನು ಒಂದವ್ರ ಮುಖ ನೋಡ್ಬೇಕಿತ್ತು ಅದಕ್ಕೆ. ಸರ್ ನಿಮ್ಮ ನಂಬರ್ ಹೇಳಿ ಸರ್, ನಿಮಗೆ ವಾಟ್ಸಪ್ಪಲ್ಲಿ ಮಾಡ್ತೀನಿ ಸರ್. ನಂಬರಲ್ಲೇ ಫೋನ್ ಮಾಡಿದ್ದೀನಿ, ಗೊತ್ತಿಲ್ವಾ ಸರ್? ಬಿಡಿ ಸರ್, ನನಗೆ ಗೊತ್ತು ಸರ್. ಬನ್ನಿ ಟೀ ಕುಡ್ಕೊಂಬರೋಣ. ಆಯ್ತು, ಕಾಫಿನೇ ಕುಡಿಯೋಣ ಬನ್ನಿ. ಆಯ್ತು, ಜ್ಯೂಸ್ ಕುಡಿಸ್ತೀನಿ ಬರ್ರಿ ಸರ್. ಕೋಲ್ಡಾ? ನಾನು ಹಾಟ್ ಆಗಿರೋದು ಕೊಡಿಸ್ತೀನಿ ಬರ್ರಿ. ಬೇಡವಾ ಬ್ರೋ? ಗೊತ್ತಾಗ್ಲಿಲ್ವ ಯಾರು ಅಂತ? ಇಷ್ಟು ಅಂದ್ರೆ ನಾಕ್ ಆಡಬಾರ್ದು ಬ್ರೋ. ಆಯ್ತು, ಯಾರು ಹೇಳಿ? ಯಾರು ಹೇಳಿ? ಹೇಳು ಬ್ರೋ, ಯಾರು ಅಂತ. ನಾನೇ. ನಿಜ ಗೊತ್ತಾಯ್ತಾ ಬ್ರೋ? ಪ್ರ್ಯಾಂಕ್ ಮಾಡೋಣ ಅಂತಿದ್ದೆ. ಏನಿಲ್ಲ ಬ್ರೋ, ನಾರ್ಮಲ್ ಆಗಿ. ಇವಾಗ ಪ್ರ್ಯಾಂಕ್ ಮಾಡಿರೋದು ಬ್ಲಾಗಲ್ಲಿ ಬರುತ್ತೆ ನೋಡ್ರಿ. ಹ್ಮ್, ನಿಜ ಆಗ್ತೀನಿ. ಇವತ್ತೆಲ್ಲೂ ಇಲ್ಲ, ಮನೇಲೇ ಇದ್ದೀನಿ. ಸುಮ್ಮನೆ ಪ್ರ್ಯಾಂಕು. ಹಾಂ ಸರಿ ಬ್ರೋ, ಆಯ್ತು. ಇದು ನಮ್ಮ ಮನೆ ನಂಬರು, ಅದಕ್ಕೆ ಪ್ರ್ಯಾಂಕ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ. ಆಯ್ತಾಯ್ತು, ಕೆಲಸ ಮಾಡಿ. ಗೈಸ್ ಫೈನಲಿ 2 ಆಯಿತು. ಇವ್ರಿಗೇನೋ ಗೊತ್ತಾಯ್ತಂತೆ, ಬಟ್ ನಂಗೇನೋ ಅನಿಸಿಲ್ಲ, ಇರ್ಬೇಕೇನೋ ಗೊತ್ತಿಲ್ಲ. ಗೈಸ್ ನೆಕ್ಸ್ಟು ಅಂಜಲಿಗೆ ಮಾಡೋಣ. ಗೈಸ್ ಮೋಸ್ಟ್ಲಿ ಅವ್ರ ಅಪ್ಪ ಮನೇಲಿ ಇರ್ತಾರೆ, ಅದೊಂದು ಭಯ. ಅವ್ರ ಅಮ್ಮನ ಫೋನಿಗೆ ಮಾಡೋಣ, ಅವ್ರ ಹತ್ರ ಫೋನ್ ಇಲ್ಲ. ಲೆಟ್ಸ್ ಟ್ರೈ ಮಾಡೋಣ, ಆಗೋದಾಗಲಿ. ಗೈಸ್ ಅವ್ರ ಅಮ್ಮ ಎತ್ತಿದ್ರೆ ಅಂಜಲಿ ಇಲ್ವಾ ಕುಡಿ ಹೇಳ್ಬಿಡಿ ಅಂತ ಹೇಳೋಣ. ಅಂಜಲಿಗೆ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡೋಣ. ಈ ಸತಿ ಕಾಲ್ ಪಿಕ್ ಮಾಡ್ದವಳು ಅಂದ್ಕೊಂಡಿದ್ದೀನಿ. ಹಲೋ ಅಂಜಲಿನ ಮಾತಾಡ್ತಾ ಇರೋದು? ಏನು ಏನ್ ಮಾಡ್ತಾ ಇದ್ದೀರಾ ಮೇಡಮ್? ರೀಲ್ಸು? ಮೇಡಮ್ ನಾಳೆ ಇಂಗ್ಲಿಷ್ ಎಕ್ಸಾಮ್ ಐತೆ ಅಂತ ನೆನಪಿದ್ಯಾ? ಮತ್ತೆ ರೀಲ್ಸ್ ನೋಡ್ತಾ ಇದ್ದೀರಾ? ಹಾ ಏನ್ ಮೇಡಮ್? ಮೇಡಮ್ ನಾವ್ ಯಾರಂತ ಗೊತ್ತಾ ನಿಮ್ಗೆ? ಮತ್ತೆ ಹೆಂಗ್ ಮೇಡಮ್ ಕಳಿಸ್ತೀರಾ? ಮೇಡಮ್ ನಾವ್ ಯಾರಂತ ಗೊತ್ತಿಲ್ದಿರ ಮಾತಾಡ್ತಾ ಇದ್ದೀರಾ? ಹುಚ್ಚ ಮೇಡಮ್ ನಿಮ್ಗೆ? ಸ್ವಲ್ಪನಾ? ಮೇಡಮ್ ನಿಮ್ಮಾನ್ಸಲ್ ಬೆಡ್ ಖಾಲಿ ಇದೆ, ಬೇಕಾದ್ರೆ ಬುಕ್ ಮಾಡ್ತೀನಿ. ಇಲ್ಲ ಮೇಡಮ್, ಬುಕ್ ಮಾಡ್ತೀನಿ ನಾನು. ಇದು ಹುಚ್ಚು ಅಂದ್ರಲ್ಲಿ ಹೋಗಿ. ಓ ಹಂಗಾರೆ ನೀವು ಹುಚ್ಚಾಸ್ಪತ್ರೆ ಮನೇಲಿ ಇಟ್ಕೊಂಡಿದ್ದೀರಾ?
ಮತ್ತೆ ಹೆಂಗ್ ಕ್ಯೂರ್ ಮಾಡ್ಕೋತೀರಾ ಹಾ ಹೆಂಗೋ ಮೇಡಮ್ ಇಂಗ್ಲೀಷ್ ಓದ್ಬಿಟ್ಟು ಏನ್ ಮೇಡಮ್ ನಿಮ್ದು ನನಗೆ ಸರಿ ನಿಮ್ಗೇನು ನಿಮ್ ಇಷ್ಟನೇ ನಮ್ಗೇನಿಲ್ಲ ಬಟ್ ಓದಿ ಮೇಡಮ್ ನಾವೇನೋ ಸಲಿಗೆ ಸ್ವಲ್ಪ ಸಲಿಗೆ ಅಂತೀನಿ ನಮ್ಮ ಸ್ನೇಹಿತರು ಸ್ವಲ್ಪ ಉದ್ಧಾರ ಆಗ್ಲಿ ಅಂತ ಹೇಳ್ತೀವಿ ಓ ನೀವು ಉತ್ತರಾಗ್ರಿ ಅವ್ರು ಬೇಡ ಇಲ್ಲ ಮೇಡಮ್ ನಾವ್ ಆಯ್ತೀವಿ ಮೇಡಮ್ ನೀವು ಆಗ್ಲಿ ಚೆನ್ನಾಗಿ ಆಗಿ ಮತ್ತೆ ಯಾರು ಬೇಡ ಅಂದ್ರು ನಾವು 3 ದಿನ ಆಯ್ತೈತೆ ಓ ಯಾವಾಗ ಬರುತ್ತೆ ಹೇಳಿ ಮೇಡಮ್ ಅವಾಗಲೇ ಫೋನ್ ಮಾಡ್ತೀನಿ ಅದು ಗೊತ್ತಿಲ್ಲ ಅದಕ್ಕೇನು ಹುಚ್ಚರು ಅನ್ನೋದು ಬಿಡಿ ಅದಕ್ಕೆ ಮೊದಲೇ ಹೇಳಿದ್ದು ಹುಚ್ಚು ಅಂತ ಅದಕ್ಕೆ ಹೇಳಿ ನಾನು ನಿಮ್ಮ ಮನ್ಸಲ್ಲಿ ಬೆಡ್ ಖಾಲಿ ಇದೆ ಅಂತ ಬೇಕಾಗಿಲ್ಲ ಅಂತ ಹೇಳಿದ್ದು ಇಲ್ಲ ಮೇಡಮ್ ಮುಂಚೆ ಆದ್ರೆ ಒಂದು ವಾರ ಮುಂಚೆ ಬುಕ್ ಮಾಡ್ಬೇಕಿತ್ತು ಇವಾಗೇನಿಲ್ಲ ಇವಾಗ ಬುಕ್ ಮಾಡಿದ್ರು ಸಿಗುತ್ತೆ ಬುಕ್ ಮಾಡ್ಬಿಡ್ತೀನಿ ಬೇಡ ಬೇಡ ಇಲ್ಲ ಮೇಡಮ್ ಬುಕ್ ಮಾಡ್ತೀನಿ ನಿಮ್ಗೆ 420 ಬೆಡ್ ನಂಬರ್ ಓಕೆ ಅಲ್ವಾ ಬೇಡ ಬೇಡ ನೀವೇ ಬೇಕಿದ್ರೆ ಹೋಗ್ಬಿಡಿ ಇಲ್ಲ 840 ಓಕೆ ಅಲ್ವಾ ನೀವೇ ಹೋಗ್ಬಿಡಿ ಆ ಬೆಡ್ಡಿಗೆ 100 ಬೆಟ್ಟಲ್ಲಿ ಹೋಗ್ಬಿಡಿ ಹೌದಾ ಮೇಡಮ್ ಸರಿ ಮೇಡಮ್ ಆಯ್ತಾ ನೀವು 420 ಹಾಕಿಸ್ತೀನಿ ಬನ್ನಿ ಮೇಡಮ್ ಎಲ್ಲಾನು 3 ಬಿಟ್ಟು ನೀನೇ ಹೋಗ್ತಿದ್ದೆ ಮಾಡ್ಕೊ ನಂಗೆ ಬೇಕಾಗಿಲ್ಲ ಮೇಡಮ್ ಮರ್ಯಾದೆನ ಮಾತಾಡಿ ಮೇಡಮ್ ಅಂತ ಮರ್ಯಾದೆ ಕೊಡ್ತಾ ಇಲ್ವಾ ಆಯ್ತು ಸರ್ ಹಾ ಮರ್ಯಾದೆ ಇರ್ಲಿ ಮೇಡಮ್ ಯಾರು ಅಂತ ಗೊತ್ತಾಗಿಲ್ಲ ಗೊತ್ತಾಗ್ತಾರೆ ಇಷ್ಟೊತ್ತರ್ಗು ಮಾತಾಡಿದ್ರ ಹೌದು ಹಾಯ್ ತಿಂದ್ರಾ ಏನೋ ತಿಂದು ಹೋಗಿ ಬಿತ್ಕೊ ಹೋಗ್ರಿ ಮತ್ತೆ ಆಗಲ್ಲ ಆಗಲ್ಲ ಅಂದ್ರೆ ಸುಮ್ನೆ ಕುತ್ಕೊಳ್ರಿ ಅದೇ ಮಾಡ್ತಿರೋದು ಮತ್ತೆ ನಮ್ಗೆ ತಲೆ ತಿಂತಾ ಇದ್ದೀರಾ ನಾನು ಹೌದು ಯಾವ್ದಿದು ಅನ್ನ ನಂಬರ್ ಕಾಲ್ ಮಾಡ್ಬಿಟ್ಟು ತರ ತಿಂತಾರಪ್ಪ ನೀವು ತಾನೇ ಫೋನ್ ಮಾಡಿರೋ ನಾವು ಮಾಡಿರೋದು ಕಾಲ್ ತೆಗೆದ್ಬಿಟ್ಟು ನೋಡಿ ಯಾರು ಮಾಡಿರೋದು ಮೇಡಮ್ ಒಂದು ಕಾಲ್ ಇಷ್ಟ ತೆಗಿಯೋಕ್ಕಾಗಲ್ಲ ಮೇಡಮ್ ನಾವು ಸ್ವಲ್ಪ ಹೈಜೀನ್ ಆಗಿರ್ತೀವಿ ನಿಮ್ ತರ ಅಲ್ಲ ಹೌದಂತೆ ನಾವು ವಾರಕ್ಕೊಂದು ಸಿಮ್ ಚೇಂಜ್ ಮಾಡ್ತಾ ಇರ್ತೀವಿ ನಾವೊಂದು ಅಫಿಷಿಯಲ್ ಕಂಪ್ನಿ ಇದೆ ನಮ್ದು ಹೌದು ನಾವು ಜೈ ಕರ್ನಾಟಕ ಸಂಘ ಅಂತ ಒಂದು ಸಂಘನ ಅಧ್ಯಕ್ಷರು ನಾವು ನೀವು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೇಳಿ ನಿಮ್ ಮೇಲೆ ಕೇಸ್ ಆಗ್ಬೇಕಾಗತ್ತ ಆಮೇಲೆ ಹಾಕ್ಬಿಡಿ ಹಾಕ್ಬಿಡೋದಾ ಕನ್ನಡನೇ ಬರಲ್ಲ ಇವ್ರಿಗೆ ಅಂತ ಹಾಕ್ಬಿಡಿ ಹಂಗ ನೀವು ಕನ್ನಡದವರಲ್ಲ ಕೇಸ್ ಹಾಕಿ ಅಂದಿದ್ದು ಕನ್ನಡ ಬಿಲ್ ಹಾಕಿ ಅಂತಂದಿಲ್ಲ ಇವಾಗೇನ್ ತೆಲುಗು ಮಾತಾಡ್ತಿದ್ದೀನ ನಾನು ತೆಲುಗು ಮಾತಾಡ್ತೀರಾ ಮೇಡಮ್ ಕರ್ನಾಟಕ ಇದ್ದೀರಾ ಕನ್ನಡದಲ್ಲಿ ತಿಂತೀರಾ ಕನ್ನಡದಲ್ಲಿ ಎಲ್ಲ ಮಾಡ್ತೀರಾ ನಿಮ್ದು ಏನ್ ಮೇಡಮ್ ತೆಲುಗು ಗಿಲ್ಗು ಅನ್ಕೊಂಡು ಅದೇ ನೀವ್ ಹೇಳ್ತಿರೋದು ನಾಚಿಕೆ ಮನವರಿಕೆ ಆಗಲ್ವಾ ನಿಮ್ಗೆ ಇವಾಗೇನ್ ತೆಲುಗು ಈಗ ಮಾತಾಡ್ತಿಲ್ಲ ಅಂತ ಕೇಳ್ತಿರೋದು ಅದೇ ನಿಮ್ಗೆ ನಾಚಿಕೆ ಮನವರಿಕೆ ಆಗಲ್ವಾ ನಿಮ್ಗೆ ಇದೆಯಾ ನಮ್ಗಿದೆ ಮೇಡಮ್ ಅದಕ್ಕೆ ನಾವು ಕನ್ನಡದವ್ರು ಅನ್ನೋದು ನೆಟ್ ಮಾತಾಡಿ ನೆಟ್ಟಿಗ ಎಲ್ಲೈತ್ ಮೇಡಮ್ ನೆಟ್ಟಿಲಿ ಕರೆಕ್ಟಾಗಿ ಮಾತಾಡು ಮೇಡಮ್ ನೆಟ್ ಇರೋದಕ್ಕೆ ಫೋನ್ ಮಾಡಿರೋದು ನಾನು ಕರೆಕ್ಟಾಗಿ ಮಾತಾಡಿ ಕರೆಕ್ಟಾ ಯಾವ ಕರೆಕ್ಟು ಕರೆಕ್ಟ್ ಅನ್ನೋದನ್ನ ಕನ್ನಡದಲ್ಲಿ ಹೇಳಿ ನೋಡೋಣ ಹೇಳಿ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ ಇದ್ರಾಗ ಗೊತ್ತಾಗಿದೆ ನೀವು ಎಂತ ಕನ್ನಡದವ್ರು ಅಂತ ಯಾಕೆ ಬೇಕು ಮೇಡಮ್ ನಿಮ್ಗೆ ನೀವ್ ಯಾರು ಯಾಕೆ ಬೇಕು ಮೇಡಮ್ ನಿಮ್ಗೆ ಎಲ್ಲಿಂದ ಹಚ್ಚಿದ್ದೀರಾ ಹಾ ಫೋನಿಂದ ಯಾರು ಬೇಕು ನಿಮ್ಗೆ ಅಂಜಲಿ ಅವರು ಅಂತಾರೆ ಯಾರಿಲ್ಲ ಇಲ್ಲಿ ಮತ್ತೆ ಇಷ್ಟವರೆಗೂ ಮಾತಾಡಿದ್ರಿ ನಾನೇ ಅಂಜಲಿ ಅಂದ್ರಿ ಇಲ್ಲ ಇಲ್ಲ ಇಲ್ವಾ ನಂಬರ್ ರಾಂಗ್ ನಂಬರಾ ಹೌದು ಮೇಡಮ್ ಲಾಸ್ಟ್ ನಂಬರ್ ಹೇಳಿ ಮೇಡಮ್ ನಿಮ್ದು ನಿಮ್ಗೆ ಬೇಕು ಮೇಡಮ್ ಮತ್ತೆ ನಾನೇ ಫೋನ್ ಮಾಡಿರೋ ತಾನೆ ನನ್ನ ಹತ್ರ ಯಾಕೆ ಹೇಳ್ತೀರಾ ಮೇಡಮ್ ನಂಗೆ ಗೊತ್ತು ಮೇಡಮ್ ಅದಕ್ಕೆ ಫೋನ್ ಮಾಡಿರೋದು ಇಲ್ಲ ಮೇಡಮ್ ನೀವು ನಂಬರ್ 9916752547 ಅಲ್ವಾ ಮೇಡಮ್ ಎಲ್ಲ ಬೇಕೋ ಹೋಗ್ಬಿಟ್ಟಿದ್ದೀರಾ ಏ ಇಲ್ಲ ಮೇಡಮ್ ಅಂತ ಬುದ್ಧಿ ಇಲ್ಲ ನಮ್ಗೆ ಇದ್ಯಾಕೆ ರಾಂಗ್ ನಂಬರ್ ಗೈಸ್ ಇದ್ಯಾಕೆ ರಾಂಗ್ ನಂಬರ್ ರಾಂಗ್ ನಂಬರ್ ಆಮೇಲೆ ಯಾಕೆ ಮಾತಾಡ್ತಾ ಇದ್ದೀರಾ ಕಟ್ ಮಾಡಮ್ಮ ಹೌದಾ ಏ ಮಾಡಮ್ಮ ಕಟ್ ಮಾಡಮ್ಮ ನೀನು ಸರಿ ಬಿಡಾಯ್ತು ಹಲೋ ಹಲೋ ಏನು ವಾಯ್ಸ್ ಗೊತ್ತಾಗಲ್ವಾ ನಿಂಗೆ ಇಲ್ಲ ಗೊತ್ತಾಗಲ್ಲ ಇಷ್ಟೊಂದು ಓವರಾಗಿ ಆಡಬಾರ್ದು ಅಂಜಲಿ ಮತ್ತೆ ಫೋನ್ ಮಾತಾಡು ಏಯ್ ನಾನು ನಿಂಗೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ ಏನು ವಿಡಿಯೋದಲ್ಲಿ ಈ ತರ ಎಲ್ಲ ಮಾತಾಡ್ತಿದ್ಯಾ ನೀನು ಪ್ರಿಯಾಗಿ ಮಾತ್ರ ಸೈಕ್ ಮಾಡ್ಬೇಕು ನಮ್ಗೆಲ್ಲ ಸೈಕ್ ಮಾಡ್ಬೇಡ ನಿಜ ವ್ಲಾಗ್ ಮಾಡಿದೆ ನಾನು ವ್ಲಾಗ್ ಮಾಡ್ತಿದ್ದೆ ಅದಕ್ಕೆ ನಿಮ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡಿದೆ ನೆಕ್ಸ್ಟ್ ಮತ್ತೆ ಏನು ಇಂಗ್ಲಿಷ್ ಓದ್ಕೊಂಡ ಅರ್ಧ ಅರ್ಧ ಇನ್ನು ನಾನ್ ಬಂದು ಓದ್ಲಾ ಅದೇ ನಾನು ಸೀರೆ ಸುತ್ತಾನೆ ಇನ್ನು ನಾನ್ ಬಂದು ಓದ್ಲಾ ಇನ್ನು ನಾನ್ ಬಂದು ಓದ್ಲಾ ಏ ಓದ್ತೀನಿ ನಾನು ಕಿಟಕಿ ಹೊಡಿಸ್ತೀನಿ ಆಯ್ತು ಓದ್ಬಿಟ್ರಾ
ಹಲೋ. ಏನ್ ಜೋಕ್ ಮಾಡ್ತಿದ್ಯಾ? ಇಲ್ಲ, ಕಾಮಿಡಿ ಮಾಡ್ತಾ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಏಯ್ ಬಿ ಇಡಿ ಗೊತ್ತಿಲ್ಲ ಅಂದ್ರೆ LKG ಹೋಗಿರಿ. ನಾನು ಕರ್ಕೊಳಲ್ಲ. ಕರ್ಕೊಳಲ್ಲ ಅಂದ್ರೆ ಮನೇಲಿ ಬಿದ್ದಿರಿ. ಸರಿ ಆಯ್ತು, ಓದ್ಕೊಳ್ರಿ, ನಾವು ಬಿಸಿ ಇದೀವಿ ಸ್ವಲ್ಪ. ಇನ್ನು ಪ್ರ್ಯಾಂಕ್ ಎಲ್ಲ ಮಾಡಬೇಕು ಬೇರೆಯವ್ರಿಗೆ. ಇದ್ಯಾ ನಂಬರು? ಇದು ನಮ್ಮ ಮನೆಯದು ಹೊಸ ನಂಬರ್, ಲ್ಯಾಂಡ್ಲೈನ್ ಹಾಕ್ಸಿದ್ವಿ. ಹಾಕ್ಸಿದ ತಕ್ಷಣ ಪ್ರ್ಯಾಂಕ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಬ್ಲಾಗ್ ಬರುತ್ತೆ ನಾಳೆ, ನೋಡ್ಕೊಂಬಿಡಿ. ಎಸ್. ಸರಿ ಮೇಡಮ್, ಓದ್ಕೊಳ್ಳಿ. ಲಿಂಗರಾಜ್ ಮಾಡೋಣ. ಲಿಂಗರಾಜ್ ಕಾಲ್ ಪಿಕ್ ಮಾಡ್ತಾನೆ, ಬಟ್ ನನ್ನ ವಾಯ್ಸ್ ಕಂಡು ಹಿಡಿತಾನೆ ಗೈಸ್. ಅವ್ನು ಆರಾಮಾಗಿ ಕಂಡು ಹಿಡಿತಾನೆ. ಹಲೋ, ಲಿಂಗರಾಜ್ ಅವರ ಮಾತಾಡ್ತಿರೋದು? ಸರ್, ನಿಮ್ಗೊಂದು ಪಾರ್ಸೆಲ್ ಬಂದಿತ್ತು ಸರ್. ಪಾರ್ಸೆಲ್ ಬಂದಿತ್ತು ನಿಮ್ಗೆ ಸರ್. ಮತ್ತೆ ನಿಮ್ ನಂಬರು ಮತ್ತೆ ನಿಮ್ಮ ಹೆಸರು ಕೊಟ್ಟಿದ್ರು ಸರ್. ಇಲ್ಲಿ ಯಾರೋ ಗೊತ್ತಿಲ್ಲ. ಹಾಗೆ ವಾಪಸ್ ಅವ್ರಿಗೆ ಕೊಟ್ಬಿಡೋದಾ ಸರ್? ನಿಮಗೆ ಬೇಡವಾ ಸರ್ ಅದು? ಸರ್, ಏನೋ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕಳ್ಸಿದ್ರು ಸರ್. ಹೌದಾ, ಓಕೆ ಸರ್. A few moments later. ಹೇಳಿ ಸರ್. ಸರ್, ಅದೇ ಇವಾಗ ಫೋನ್ ಮಾಡಿದ್ನಲ್ಲ ಸರ್. ಸರ್, ಇಲ್ಲೇ ಶಿರ್ಕೆ ಹತ್ರ ಇದ್ವಿ, ಅದಕ್ಕೆ ಸರ್ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದ್ವಿ. ಶಿರ್ಕೆ ಹತ್ರ ಸರ್. ಸರ್, ಶಿರ್ಕೆಯಲ್ಲಿ ವಾಟರ್ ಟ್ಯಾಂಕ್ ಇದೆಯಲ್ಲ ಸರ್, ಆ ವಾಟರ್ ಟ್ಯಾಂಕ್ ಮೇಲ್ಗಡೆ ನಿಂತಿದ್ದೀವಿ ನಾವು. ಹಲೋ, ಹೇಳಿ ಸರ್. ಸರ್, ಅದೇನೋ ಅದು ಇದು ಪಾರ್ಸಲ್ನ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ಏನಂತ ಗೊತ್ತಿಲ್ಲ ಸರ್, ಏನೋ ಸೌಂಡ್ ಬರ್ತಿದೆ ಒಳಗಡೆ. ಸರ್, ಹೆಸರು ಗೊತ್ತಿಲ್ಲ ಅವರು. ಸರ್, ಈ ತರ ಕೊಟ್ಬಿಡಿ ಅಂತ ಅಡ್ರೆಸ್ ಕೊಟ್ರು, ಬಟ್ ಅಡ್ರೆಸ್ ಕರೆಕ್ಟ್ ಆಗಿ ಬರ್ತಿಲ್ಲ ಸರ್. ನಮ್ ಕೆಲಸನೇ ಅದಲ್ವಾ ಸರ್, ಕೊಟ್ಟಿದ್ದ ಕೊಡೋದೇ ಅಲ್ವಾ ಸರ್? ಸರ್, ಇದೆ ಕೊರಿಯರ್. ಸರ್, ಅದೇ ಹೇಳುತ್ತಲ್ಲ ಸರ್, ಯಾವ್ದೋ ಬಾಕ್ಸ್ ಅಲ್ಲಿ ಏನೋ ಕೊಟ್ಟಿದ್ದಾರೆ, ಬಟ್ ಏನಂತ ಗೊತ್ತಿಲ್ಲ. ಅದೇ ಸರ್, ಇದು ಭೂಮಿ ಮೇಲೆ ಆಕಾಶದ ಕೆಳಗೆ. ಸರ್, ಇಲ್ಲೇ ಸರ್, ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಯಾವ್ದೋ ಬಸ್ ಸ್ಟ್ಯಾಂಡ್ ಹತ್ರ ಸರ್. ಎಲ್ಲಿ ಅಂದ್ರೆ ಹೊಯ್ಸಳ ಸರ್ಕಲ್ ಇಂದ ಮುಂದೆ. ಹಲೋ ಸರ್, ಹೊಯ್ಸಳ ಸರ್ಕಲ್ ಹತ್ರ ಸರ್. ಯಾರೋ ಒಂದ್ ಲೇಡಿ ಕೊಟ್ಬಿಟ್ಟು ಹೋದ್ರು. ಕೊಟ್ಬಿಟ್ಟು ಅಡ್ರೆಸ್ ಕೊಟ್ಬಿಟ್ಟು ನಂಬರ್ ಕೊಟ್ಟು ಸರ್, ತಲುಪಿಸ್ಬಿಡಿ ಅಂತ. ಬಟ್ ಅಡ್ರೆಸ್ ನಿಮ್ದು ಕ್ಲೀನ್ ಆಗಿ ಬರ್ದಿಲ್ಲ. ಅವ್ರು ಶಿರ್ಕೆ ಆರ್ಚ್ ಅಂತ ಹಾಕಿದಾರೆ ಅಷ್ಟೇ. ಹಾ ಸರ್. ಹೌದು ಸರ್. ಸರ್, ಕಾಸ್ಟ್ ಇದು 985 ಇದೆ. 985 ಇದೆ ಸರ್. ಹಾ ಸರ್. ಹಾ ಸರ್, ಆಮೇಲೆ ನೀವು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಲಾಸ್ ಆಗುತ್ತೆ ಸರ್. ಪರವಾಗಿಲ್ಲ ಅಂದ್ರೆ ಹೆಂಗೆ ಸರ್? ಓಕೆ ಸರ್. ಸರ್, ಒಂದು ನಿಮಿಷ ಹಂಗೆ ಚೆಕ್ ಮಾಡ್ತೀನಿ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ರೋಸು ಟೆಡಿ ಬೇರ್ಸ್ ಎಲ್ಲ ಇದೆ. 3, 2, 1. ಹಲೋ
ಸರ್ ಒಳಗಡೆ ಒಂದು ಬುಕ್ ಇದೆ, ಬುಕ್ ಜೊತೆಗೆ ಒಂದು ಯಾವ್ದೋ ಚಿಕ್ಕದು ಡಾಲ್ ಇದೆ ಸರ್. ಏನ್ ಬುಕ್ ಸರ್ ಅದು? ಸರ್ ಯಾವ್ದೋ ಇದು ತರ ಬುಕ್ ಪ್ಯಾಕ್ ಆಗಿದೆ, ಬುಕ್ ಓಪನ್ ಮಾಡಕ್ ಆಗ್ತಿಲ್ಲ ಅದು. ಓಪನ್ ಮಾಡಿ ಸರ್, ಪರವಾಗಿಲ್ಲ. ಓಕೆ ಒಂದು ನಿಮಿಷ ಸರ್. ಸರ್ ಯಾವ್ದೋ ಇದು ಈಗೋ ಅಂತ ಇದೆ ಸರ್ ಬುಕ್ ಮೇಲೆ. ಈಗೋ ಅಂತ ಯಾವ್ದೋ ಬುಕ್ ಇದೆ. ಈಗೋ? ಹಾ ಸರ್. ಸರ್ ನಮ್ಗೆ ಗೊತ್ತಾಗಿನೂ ಇದೆ, ಯಾರು ಸರ್ ಕೊಟ್ಟಿರೋದು? ಸರ್ ಗೊತ್ತಿಲ್ಲ ಸರ್, ಅದು ಹೆಸರು ಹೇಳಲಿಲ್ಲ ಅವರು, ಹೆಸರು ಕೂಡ ಹೇಳಲಿಲ್ಲ ಸರ್. ನಿಮ್ ಕೇಳೋದು ನಿಮ್ ಧರ್ಮ ಅಲ್ವಾ ಸರ್? ಸರ್ ನಮ್ ಧರ್ಮ ಏನಿದ್ರು ಯಾರು ಕೊಡ್ತಾರೋ ಅದನ್ನ ತಗೊಂಡೋಗಿ ತಪ್ಸೋದು ಅಷ್ಟೇ ಸರ್ ನಮ್ ಧರ್ಮ. ಸರ್ ನಾನಿವಾಗ ನಾಳೆ ನೀವು ಬಂದ್ಬಿಟ್ಟು ಕೊಟ್ಬಿಡು. ಹಾ ಸರ್. ಅದನ್ನ ಬೇರೆಯವ್ರಿಗೂ ಕೊಡ್ತೀರಾ ಸರ್? ಹಾ ಸರ್, ನೀವು ಹೇಳಿದ್ರೆ ನಾವು ಕೊಡ್ತೀವಿ ಸರ್. ಸರ್ ನಾನು ಅದನ್ನ ಇವಾಗ ನಾನು ಒಂದು ಪಾರ್ಸಲ್ ಕೊಡ್ತೀನಿ ಸರ್ ನಿಮ್ಗೆ. ಹಾ ಸರ್. ಅದ್ರದ್ದು ನಾನು ನಿಮ್ಗೆ ಪ್ರೈಸ್ ಹೇಳ್ತೀನಿ ಸರ್, ನೀವು ಅದನ್ನ ಪ್ರೈಸ್ ನನಗೆ ಕೊಟ್ಬಿಟ್ಟು ಕನೆಕ್ಟ್ ಮಾಡ್ಕೊತೀರಾ ಸರ್? ಓಕೆ ಸರ್, ಆಯ್ತು. ಆಯ್ತಾ? ಆಯ್ತು ಸರ್. ಅದೇ ಮಾಡ್ತೀರಾ ಸರ್ ಅದನ್ನ? ಮಾಡ್ತೀವಿ ಸರ್. ನಮ್ಮ ಮನೆ ಸೈಡಲ್ಲೆಲ್ಲ ಸ್ವಲ್ಪ ಇದು ಕಟ್ಟಡ ಇದೆ ಸರ್. ಹಾ ಸರ್. ಅದನ್ನ ಇಟ್ಕೊಂಡು ನಮ್ಗೆ ದಿನ ಪ್ಯಾಕ್ ಮಾಡೋದನ್ನ ನಿಮ್ಗೆ ಒಂದು ಸೂಟಬಲ್ ಪ್ರೈಸ್ಗೆ ಮಾಡ್ತೀನಿ ಸರ್. ಓಕೆ ಸರ್, ಅದನ್ನ ವಾಪಸ್ ನಿಮ್ಗೆ ನಾವು ಮಾರ್ಬೋದಲ್ವಾ ಸರ್? ಅದನ್ನ ವಾಪಸ್ ನಿಮ್ಗೆ ಮಾರ್ಬೋದಲ್ವಾ? ಸರ್ ನಾನು ನನ್ ಇಷ್ಟ ಸರ್, ನಾನು ಅಂಬಾನಿಗೆ ಬರೀತೀನೋ ಮೋದಿಗೆ ಬರೀತೀನೋ. ಓಕೆ ಸರ್, ನೀವು ಅದನ್ನ ಪಾರ್ಸಲ್ ಅವ್ರಿಗೆ ಡೆಲಿವರಿ ಮಾಡೋದು ನಿಮ್ಗೆ ಅದು ಬಿಟ್ಟಿದ್ದು. ಆಯ್ತು ಸರ್, ನೀವು ಟ್ರಪ್ಪಿಗೆ ಬರೆದ್ರು ಪರವಾಗಿಲ್ಲ ಸರ್, ಏರೋಪ್ಲೇನ್ ಹೋಗಿ ಪಾರ್ಸಲ್ ಮಾಡ್ಬಿಟ್ಟು ಬರ್ತೀವಿ. ಸರ್ ಅದು ನಿಮ್ದು ಲಾಸ್ ಆಗ್ಬೋದು ನೋಡಿ ಸರ್. ಪರವಾಗಿಲ್ಲ ಸರ್, ನಮ್ಮ ಡ್ಯೂಟಿನೇ ಇದು. ಮಾಡಿ ಸರ್ ನಿಮ್ ಡ್ಯೂಟಿನ. ಹೇ ಲಿಂಗ, ಗೊತ್ತಾಯ್ತು ಸರ್ ನೀವೇನು ಅಂತ? ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ವಾಯ್ದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಸರ್, ಬಾಯಿಗೆ ಬಟ್ಟೆ ಗಿಟ್ಟೆ ಇಟ್ಕೊಳ್ಳಿ ಸರ್. ಎಲ್ಲ ಟ್ರೈ ಮಾಡಿದೆ ಬಟ್ ಗೊತ್ತಾಯ್ತೈತೆ. ಏನ್ ಮಾಡ್ತಿದ್ದೆ? ಇಲ್ಲೇ ಗ್ರೌಂಡ್ ಹತ್ರ ಬಂದೆ. ವಿನಾಯಕ್ ಮಾಡೋಣ. ಮನೇಲಿ ಮಾತಾಡಕ್ಕಾಗಲ್ಲ ಅಂದ್ಬಿಟ್ಟೆ ಈ ಕಡೆ ಈಚೆ ಬಂದೆ. ಒಳ್ಳೆ ಮನೇಲಿ ಲೆಸನ್ ಕೇಳ್ತಾರೆ. ಹಾ. ಗೊತ್ತಾಗ್ಬಿಡ್ತೆ ನಮ್ಗೆ. ನೆಕ್ಸ್ಟ್ ಟೈಮ್ ಏನಾರ ಬೇರೆ ತರ ಮಾಡ್ಬೇಕು. ಮಾಡು ಪುನಿಂಗ್ ಮಾಡ್ತೀನಿ ಇರು. ವೈಟ್ ಚೇಂಜ್ ಮಾಡ್ಕೊಳ್ಳಿ. ಮಾಡ್ತೀನಿ. ವಿನಾಯಕ್ ಮಾಡ್ಬೋದು, ಒಂದು ಕಾಲ್ ಕನೆಕ್ಟ್ ಆಗುತ್ತಾ? ಫೋನೇ ಎತ್ತಲ್ಲ ನಾನು. ಇನ್ನೊಬ್ರು ಪ್ರಕೃತಿ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಟ್ರೈ ಮಾಡೋಣ ಗೈಸ್. ಅದು ಭಯನೇ ನನಗೆ ಮಾಡೋಕ್ಕೆ, ಬಟ್ ಹೋಪ್ ಫಾರ್ ದ ಬೆಸ್ಟ್. ಹಲೋ. ಹಲೋ, ನಮಸ್ತೆ ಮೇಡಮ್. ಯಾರು? ಪ್ರಕೃತಿ ಅವರ ಮಾತಾಡ್ತಿರೋದು. ಮೇಡಮ್ ಇಂಗ್ಲಿಷ್ ಓದ್ಕೊಂಡ್ರಾ? ಯಾರು? ಹಲೋ. ಹಲೋ. ಪ್ರಕೃತಿ ಅವರೇ ಅಲ್ವಾ ಮಾತಾಡ್ತಿರೋದು? ಹಾ, ಹೇಳಿ ಮೇಡಮ್, ಇಂಗ್ಲಿಷ್ ಓದ್ಕೊಂಡ್ರಾ? ಇಲ್ಲ ಇಲ್ವಲ್ಲ. ಯಾಕೆ ಮೇಡಮ್, ನಾಳೆ ಎಕ್ಸಾಮ್ ಬರೆಯಲ್ವಾ? ಬರ್ತೀವಿ. ಮತ್ತೇನು ಓದಿಲ್ಲ ಅಂತಿದ್ದೀರಾ? ಅದೇ ಯಾರು ಹೇಳಿ? ಮೇಡಮ್ ಯಾರಾದ್ರೇನು ಮೇಡಮ್, ಇಂಗ್ಲಿಷ್ ಓದ್ಕೊಂಡ್ರಾ? ಕಂಡ್ಕೊಂಡವ್ರ ಜೊತೆ ಮಾತಾಡೋದೈತದ? ನಮ್ಮ ಕೆಲಸನೇ ಅದು ಮೇಡಮ್. ನನ್ ಕೆಲ್ಸ ಇಲ್ವಲ್ಲ. ಅದಕ್ಕೆ ಕೇಳ್ತಿರೋದು ಮೇಡಮ್, ಓದ್ಕೊಂಡ್ರಾ ಅಂತ. ಯಾರು ಹೇಳಿ? ಮೇಡಮ್ ಯಾಕೆ ಬೇಕು ಮೇಡಮ್ ನಿಮ್ಗೆ, ಓದ್ಕೊಂಡ್ರಾ? ಲಾಸ್ಟ್ ಟೈಮ್ ಹಲೋ. ಹಲೋ. ಯಾಕೆ ಮೇಡಮ್ ಕಾಲ್ ಕಟ್ ಮಾಡ್ತೀರಾ? ಯಾರು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಕಾಲ್ ಕಟ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ಯಾರು ಅಂತ ಗೊತ್ತಿಲ್ಲ, ಏನ್ ಮಾತಾಡ್ಲಿ? ಬಾಯಿಂದ ಮಾತಾಡಿ ಮೇಡಮ್. ಯಾರು ಹೇಳಿ? ಹೋಗ್ಲಿ, ಹಂಗೆ ಮಾತಾಡ್ತೀನಿ ಗೊತ್ತಾದ್ಮೇಲೆ.
ಗೊತ್ತಾದ್ಮೇಲೆ ಮಾತಾಡೋದು ಬೇರೆ ಮೇಡಮ್, ಇವಾಗ ಮಾತಾಡಿ. ಏನ್ ಹೇಳ್ತಾ ಇದೀರಿ? ಮೇಡಮ್ ನೀವು ಕನ್ನಡದವ್ರು ತಾನೆ? ಕನ್ನಡದವ್ರೆ. ಮತ್ತೆ ಕನ್ನಡದಲ್ಲಿ ಮಾತಾಡಿ. ಯಾವ ಕಾಲೇಜಲ್ಲಿ ಮೇಡಮ್ ನೀವು ಓದೋದು? ನಿಂಗೆ ಆಗ್ಬೇಕಲ್ಲ. ಹೌದಾ, ಬೇಡ ಬಿಡಿ ಮೇಡಮ್, ನಮ್ಗೆ ಯಾಕೆ. ಊಟ ಆಯ್ತಾ ಮೇಡಮ್? ಮೇಡಮ್ ನಿಮಗೆ ಗೊತ್ತಿರೋರೆ ಮೇಡಮ್, ಮಾತಾಡಿ ಮೇಡಮ್. ಯಾರ್ಯಾರ್ದು ಹೆಸರು ಹೇಳ್ತಿರಲ್ಲ ಮೇಡಮ್? ಮೇಡಮ್ ನಿಮ್ ಸ್ಕೂಲ್ ಫ್ರೆಂಡು ಮೇಡಮ್, ನಿಮ್ ಸ್ಕೂಲ್ ಫ್ರೆಂಡು. ಮಾಡ್ತಾರೆ. ಮೇಡಮ್ ಇಷ್ಟೇನಾ ಮೇಡಮ್ ನೀವು ವಾಯ್ಸ್ ಕಂಡುಹಿಡಿಯೋದು? ಮೇಡಮ್ ನಾವು ನೆಟ್ಟಿಗೆ ಮಾತಾಡ್ತಾ ಇದೀವಿ, ಇನ್ನೆಷ್ಟು ನೆಟ್ಟಿಗೆ ಮಾತಾಡ್ಬೇಕು? ಹೌದು ಮೇಡಮ್, ನಮ್ಮ ವಾಯ್ಸ್ ಇರೋದೇ ಹಿಂಗೆ. ಮೇಡಮ್ ಅವೆಲ್ಲ ಮಾಡಬೇಡಿ ಮೇಡಮ್, ಅವೆಲ್ಲ ಮಾಡಬೇಡಿ. ಅಯ್ಯೋ ಬೇಡ ಮೇಡಮ್, ನಮ್ಮ ಸ್ಕೂಲ್ ಫ್ರೆಂಡ್ ಅಲ್ಲ, ಇಂಜಿನಿಯರಿಂಗ್ ಫ್ರೆಂಡು. ಅಲ್ಲ ಮೇಡಮ್, ಯಾರಂತಾನೆ ಗೊತ್ತಿಲ್ಲ ನಂಗೆ. ಏನ್ ಮೇಡಮ್ ಹಿಂಗನ್ಬಿಡ್ರಿ? ಅಯ್ಯೋ ಯಾರು ಹೇಳಿ? ನಾನು ಮೇಡಮ್ ಪ್ರಕೃತಿ. ನನ್ನ ಹೆಸರು. ಓ ಸಾರಿ ಮೇಡಮ್, ನಿಮ್ಮ ಹೆಸರಾ? ನನ್ನ ಹೆಸರು ನಾನು ಅಂತ. ಓದ್ತಾ ಇದ್ದೀರಾ ನನ್ನ ಮೊದ್ಲೇ? ಇಲ್ಲ ಟೆನ್ಷನ್ ಇದೆ, ಏನ್ ಹೇಳ್ತೀರೋ? ಯಾಕೆ ಮೇಡಮ್ ಓದಿಲ್ಲ? ಓದ್ಬೇಕಲ್ವಾ, ಇಂಗ್ಲಿಷ್ ಇದೆ ಅಂತ ಗೊತ್ತು ತಾನೆ. ಇವಾಗ ಕೂತ್ಕೊಂಡು ಹೋಗ್ತೀನಿ. ನಿಂತ್ಕೊಂಡೆ ಓದ್ರಿ, ಯಾರು ಬೇಡ ಅಂದ್ರು? ಆಯ್ತು, ಇನ್ನು ಓದ್ಕೊತೀನಿ. ಯಾರು ಹೇಳಿ? ಮೇಡಮ್ ಏನ್ ಮೇಡಮ್, ಯಾರು ಹೇಳಿ ಅನ್ಕೊಂಡಿ? ಹಿಂದೆ ನಗ್ತಾನೆ ಹೊರಗೆ ಪಕ್ಕದಿಂದ ನಗ್ತಾ ಇರ್ಬೇಕು, ನಂದು ಅದೇ ನಗು. ಅಯ್ಯೋ ನಕ್ಕಿ ಮೇಡಮ್, ಜೀವನದಲ್ಲಿ ನಗ್ತಾ ಇರ್ಬೇಕು ಯಾವಾಗ್ಲೂ. ಇದು ತಳ್ಳಕ್ಬಿಡ. Very interesting, but I don't care. ಮೇಡಮ್ ನಾನು ಎಷ್ಟು ಮರ್ಯಾದೆಯಿಂದ ಮೇಡಮ್ ಅಂತ ಇದ್ದೀನಿ, ನೀವೇನ್ ಮೇಡಮ್? ನನ್ಗೆ ಯಾರು ಗೊತ್ತಿಲ್ಲ, ಬಾಯ್. ಮೇಡಮ್ ಆಯ್ತು ಇರಿ ಮೇಡಮ್, ಬಾಯ್ ಬಾಯ್. ಗೊತ್ತಾಗ್ಬೇಕಾ ಬೇಡ ಯಾರು ಅಂತ? ನೀವೇ ಯಾರು ಅಂತ? ಯಾರು ಹೇಳಿ? ಪ್ರಕೃತಿ ವಾಯ್ಸ್ ಗೊತ್ತಾಗ್ಲಿಲ್ವಾ? ಅಯ್ಯೋ ಯಾರು? ಇವಾಗ್ಲೂ ಗೊತ್ತಾಗ್ಲಿಲ್ವಾ? ಇಲ್ಲ. ವಾವ್ ಸೂಪರ್. ಯಾರು ಹೇಳಿ? ಕಾಲೇಜ್ ಫ್ರೆಂಡ್, ಕಣ್ಣಿಡಿ ಇವಾಗ. ಅದು ಇನ್ನೊಂದು ನೀವು ಮಾತಾಡಿ. ಯಾವ ತರ, ಈ ತರನಾ ಆ ತರನಾ? ನಾನು ನಾರ್ಮಲ್ ವಾಯ್ಸಲ್ಲಿ ಮಾತಾಡಿದ್ರು ಕಂಡಿಡಿಯಕ್ಕಾಯ್ತಿಲ್ಲ. ಎಷ್ಟು ಬೇಗ ಕಂಡು ಹಿಡಿದ್ರಿ ಅಲ್ಲ? ನಾನು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೆ, ಅದಕ್ಕೇನೆ. ಇಲ್ಲ ತುಂಬಾ ಜನ ಆಗಿದ್ದಾರೆ, ಅದ್ರಲ್ಲಿ ನೀನು. ಇದು ಈ ನಂಬರ್ ಅಲ್ಲ, ಇದು ಮನೆ ನಂಬರು. ಇದು ಮನೆ ನಂಬರ್, ಅದಕ್ಕೆ ಮಾಡಿದ್ದು. ಫೈನಲಿ ಬಕ್ರ ಆದ್ರ? ಫೈನಲಿ ಬಕ್ರ ಆದ್ರ? ಓದಾಯ್ತು, ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಪ್ರ್ಯಾಂಕ್ ಮಾಡ್ತಾ ಇದೀವಿ. ರೋಶ್ನಿ, ಲಿಂಗರಾಜು. ಲಿಂಗರಾಜು ಗೊತ್ತಾಯ್ತು, ರೋಶ್ನಿ ಗೊತ್ತಾಗ್ಲಿಲ್ಲ. ರೋಶ್ನಿ ನಂಬರ್ ಕೊಟ್ಟಿದ್ದು. ನೆಕ್ಸ್ಟ್ ಮಾಡ್ಬೇಕು ಯಾರಿಗಾದ್ರು. ಆಯ್ತಾಯ್ತು, ನಿಮ್ದು? ಸರಿ, ಕುತ್ಕೊಂಡು ಓದಿ ಚೆನ್ನಾಗಿ. ಓಕೆ ಓಕೆ. ಫ್ಯಾಮಿಲಿಗೆ ಪ್ರ್ಯಾಂಕ್ ಮಾಡೋಣ ಯಾವ್ದಾದ್ರು. ಇದೇ ತರ ಪ್ರ್ಯಾಂಕ್ ವಿಡಿಯೋ ಫ್ಯಾಮಿಲಿಗೂ ಬೇಕು ಅಂದ್ರೆ ಕಮೆಂಟ್ ಮಾಡಿ.
ಪ್ರ್ಯಾಂಕ್ ವಿಡಿಯೋ ಅಂತ ಕಮೆಂಟ್ ಹಾಕಿರಿ. ನೆಕ್ಸ್ಟು ಫ್ಯಾಮಿಲಿಗೆ ಪ್ರ್ಯಾಂಕ್ ಮಾಡೋಣ. ಈ ಗೈಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.